ಬೇಸಿಗೆ ಆರಂಭಕ್ಕೂ ಮುನ್ನವೇ ಕರುನಾಡಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಜಲಕ್ಷಾಮದ ಬೆನ್ನಲ್ಲೇ ಇದೀಗ ವಿದ್ಯುತ್ ಕ್ಷಾಮದ ಆತಂಕ ಕೂಡ ಶುರುವಾಗಿದೆ. ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯೋದಕ್ಕೂ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ವಿದ್ಯುತ್ ಕ್ಷಾಮದ ಆತಂಕ ಕೂಡ ಶುರುವಾಗಿದೆ. ಬೇಸಿಗೆಯಲ್ಲಿ ಇಡೀ ರಾಜ್ಯವನ್ನ ಕಗ್ಗತ್ತಲು ಕಾಡೋ ಭೀತಿ ಎದುರಾಗಿದೆ. ಇಂಧನ ಇಲಾಖೆಗೆ ವಿದ್ಯುತ್ ಪೂರೈಕೆಯಂತೆ ದೊಡ್ಡ ತಲೆಬಿಸಿಯಾಗಿದೆ. ಬೇಸಿಗೆಗೂ ಮುನ್ನವೇ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಗಣನೀಯ ಏರಿಕೆಯಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆ 9% ಏರಿಕೆ ಆಗಿದ್ದು, ಈಗ ಬೇಸಿಗೆಗೂ ಮುನ್ನವೇ ಜನರಲ್ಲಿ ಆತಂಕ ಶುರುವಾಗಿದೆ. ಇನ್ನು ಬಿರು ಬೇಸಿಗೆಯ ಸಮಯದಲ್ಲಿ ಕರೆಂಟ್ ಇರುತ್ತೋ ಇಲ್ವೋ, ಇಡೀ ರಾಜ್ಯವನ್ನ ಕಗ್ಗತ್ತಲು ಕಾಡತ್ತೆ ಅನ್ನೋ ಭೀತಿ ಜನರಲ್ಲಿ ಶುರುವಾಗಿದೆ. ಒಂದ್ ಕಡೆ ನೀರಿಗೋಸ್ಕರ ಹಾಹಾಕಾರ, ಮತ್ತೊಂದು ಕಡೆ ಕರೆಂಟ್ ಬಗ್ಗೆಯೂ ಕೂಡ ಜನರಿಗೆ ಆತಂಕ ಶುರುವಾಗಿದೆ. 8128 ಮೆಗಾವ್ಯಾಟ್ ರೆಕಾರ್ಡ್ ಆಗಿದೆ. ಇದೇ ಲೋಡು ಲಾಸ್ಟ್ ಇಯರ್ 2023ರಲ್ಲಿ 7496 ಮೆಗಾವ್ಯಾಟ್ ಇತ್ತು. ಅಂದರೆ ಕನ್ಸಂಪ್ಷನ್ನಲ್ಲಿ ಆವರೇಜು 145 ಮಿಲಿಯನ್ ಯೂನಿಟ್ಸು ಪರ್ ಡೇ. ಲಾಸ್ಟ್ ಇಯರ್ ಇದೆ 130 ಮಿಲಿಯನ್ ಯೂನಿಟ್ಸ್ ಇತ್ತು. ಈ ಸಾರಿ ಸಮ್ಮರಲ್ಲಿ ಲೋಡ್ ಜಾಸ್ತಿ ಆದ ಕಾರಣ ಟೆಂಪರೇಚರ್ ರೈಸ್ ಆಗಿದೆ. ಆದ್ದರಿಂದ ಎಲ್ಲ ಡೊಮೆಸ್ಟಿಕ್ಕು, ಕಮರ್ಷಿಯಲು, ಇಂಡಸ್ಟ್ರೀಸು AC ಮತ್ತು ಫ್ಯಾನ್ ಯೂಸ್ ಮಾಡ್ತಾರೆ. ಹಾಗೆ ರೈತರು ಈಗ ಬೋರ್ವೆಲ್ಗಳೆಲ್ಲ ಅವರು ಬೆಳೆ ಇಟ್ಟೋದ್ರಿಂದ ಸದಾಕಾಲ ಏನು ಕರೆಂಟ್ ಕೊಡ್ತೀವಿ ಅದ್ರ ಪ್ರಕಾರ ಯೂಸ್ ಮಾಡೋದ್ರಿಂದ ಲೋಡ್ ಜಾಸ್ತಿ ಆಗಿದೆ. ನಾನು ಆಗಲೇ ಹೇಳಿದೆ, ಸರ್ಕಾರ ಎಲ್ಲ ಥರ ಸೂಕ್ತ ಕ್ರಮ ತೆಗೆದುಕೊಂಡಿದೆ. ಬೇಸಿಗೆ ಸೋಲಾರ್ ಎನರ್ಜಿ ಬರ್ತಾ ಇದೆ, ವಿಂಡ್ ಇರೋದ್ರಿಂದ ವಿಂಡ್ ಎನರ್ಜಿ ಬರ್ತಾ ಇದೆ. ಓನ್ಲಿ ಐಡಲ್ ಪ್ರಾಬ್ಲಮು ಅದಕ್ಕೋಸ್ಕರ ಕ್ರಮ ತೆಗೆದುಕೊಂಡು ಬೇರೆ ಕಡೆ ಪರ್ಚೇಸ್ ಮಾಡಿದ್ರು ಮೇಂಟೈನ್ ಮಾಡ್ತಾರೆ. ಇನ್ನು ವಿದ್ಯುತ್ ಅಭಾವ ಇದ್ರೂ ಕೂಡ ಲೋಡ್ ಶೆಡ್ಡಿಂಗ್ ಇಲ್ಲ ಅಂತ ಹೇಳ್ತಾ ಇದೆ ಬೆಸ್ಕಾಂ. SSLC PUC ಪರೀಕ್ಷೆ ಮುಗಿಯೋವರೆಗೂ ಲೋಡ್ ಶೆಡ್ಡಿಂಗ್ಗೆ ಬ್ರೇಕ್ ಹಾಕಲಾಗಿದೆ. ಮಕ್ಕಳ ಪರೀಕ್ಷೆ ಮುಗಿಯೋವರೆಗೂ ಕರೆಂಟ್ ಕಣ್ಣ ಮುಚ್ಚಾಲೆ ಆಟ ಆಡಲ್ವಂತೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೇಡಿಕೆಯ ಬೆನ್ನಲ್ಲೇ ಸಿಬ್ಬಂದಿ ರಜೆಗೆ ಕತ್ತರಿ ಬಿದ್ದಿದೆ. ತುರ್ತು ಅಗತ್ಯ ಇದ್ದಲ್ಲಿ ಮಾತ್ರ ರಜೆ ನೀಡೋದಿಕ್ಕೆ ಬೆಸ್ಕಾಂ MD ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ವಲಯವಾರು ಅಧಿಕಾರಿಗಳಿಗೆ ಬೇಸಿಗೆ ಮುಗಿಯುವವರೆಗೂ ರಜೆ ಇಲ್ಲ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ದೂರುಗಳ ಸಂಖ್ಯೆಯಲ್ಲೂ ಕೂಡ ಭಾರಿ ಏರಿಕೆ ಆಗ್ತಾ ಇದೆ. ಬೆಸ್ಕಾಂ ಸಹಾಯವಾಣಿ ನಂಬರ್ 1912 ಈ ಸಂಖ್ಯೆಗೆ ದೂರುಗಳ ಸುರಿಮಳೆ ಆಗ್ತಾ ಇದೆ. ಪ್ರತಿನಿತ್ಯ ಬರೋಬ್ಬರಿ 10,000ಕ್ಕೂ ಅಧಿಕ ದೂರುಗಳು ದಾಖಲಾಗ್ತಾ ಇದೆ. ಸೊ ಎಲ್ಲ ಕಾರಣದಿಂದ ಬೆಸ್ಕಾಂ ಸಿಬ್ಬಂದಿಗೆ ರಜೆ ಇಲ್ಲ. ನಮ್ಮಲ್ಲಿ ಸರ್ಕಾರ ಎಲ್ಲ ಥರದ ಸೂಕ್ತ ಕ್ರಮ ತೆಗೆದುಕೊಂಡು ಈ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿರೋದ್ರಿಂದ, ಹಾಗೆ ರೈತರು ಅವರು ಎಲ್ಲ ಬೆಳೆಗಳಿಟ್ಟೋದ್ರಿಂದ ಇಂಡಸ್ಟ್ರೀಸ್ಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ದೇರ್ ಇಸ್ ನೋ ಲೋಡ್ ಶೆಡ್ಡಿಂಗ್ ಆ್ಯಸ್ ಪರ್ ದ ಸ್ಟಾಟಿಸ್ಟಿಕ್ಸ್ ಅವೈಲಬಲ್ ಅಟ್ ಪ್ರೆಸೆಂಟ್. ಹೌದು, ವಿದ್ಯಾರ್ಥಿಗಳು, ಇಂಡಸ್ಟ್ರಿಯಲಿಸ್ಟು ಮತ್ತು ಆಲ್ ಕನ್ಸ್ಯೂಮರ್ಸು ಮತ್ತು ರೈತರು ಆತಂಕ ಪಡಬೇಕಾಗಿಲ್ಲ. ಯಾವುದೇ ಈ KPTC ಅವರಿಗೆ ಸ್ಟೇಷನ್ ಮೇಂಟೈನ್ಸ್ ಮಾಡಲಿಕ್ಕೋಸ್ಕರ ಸಹ ನಾವು ಲೈನ್ ಕ್ಲಿಯರ್ ಕೊಡ್ತಾ ಇಲ್ಲ. ಬಿಕಾಸ್ ಆಫ್ ದ ಎಕ್ಸಾಮಿನೇಷನ್ಸ್ ಓನ್ಲಿ ಎಮರ್ಜೆನ್ಸಿ ಬ್ರೇಕ್ ಡೌನ್ ಆಗೋದು ಮಾತ್ರ ಕೊಡ್ತೀವಿ. ಅದು ವಿತಿನ್ ಕಡಿಮೆ ಟೈಮಲ್ಲಿ ಮಾಡಬೇಕು ಅಂತ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸರ್, ಸಮ್ಮರಲ್ಲಿ ಸರ್ಕಾರ ಎಲ್ಲ ಥರದ ಸೂಕ್ತ ಕ್ರಮ ತೆಗೆದುಕೊಂಡು ಈ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿರೋದ್ರಿಂದ, ಹಾಗೆ ರೈತರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.